ಲೇಡೀಸ್ಗೆ ಅದು ಕೂಡ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಇರುತ್ತೆ. ಅದು ಅಲ್ಲದೆ ನಿಮಗೆ ಮಂತ್ಲಿ ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನೋದಿರುತ್ತೆ, ಬಿಕಾಸ್ ನಿಮ್ಮ ಒಂದು ಪರ್ಸನಲ್ ಅಂತ ಒಂದು ಸಂದರ್ಭದಲ್ಲಿ ವರ್ಕೌಟ್ ಹೆಂಗ್ ಮಾಡ್ತಿರ್ತೀರಾ ಅಂತ. ಕೆಲವು ಸಲ ತುಂಬಾ ಪೇನ್ ಇರುತ್ತೆ. ಪ್ರೋಟೀನ್ಸ್ ಎಲ್ಲ ಯಾವ ರೀತಿ ಕ್ಯಾರಿ ಮಾಡ್ತಿರ್ತೀರಾ? ಬಿಕಾಸ್ ಯಾಕಂತಂದ್ರೆ ಪಾತ್ರಕ್ಕಿಂತ ಪಾತ್ರಕ್ಕೆ ಚೇಂಜಸ್ ಆಗ್ತಾ ಇರಬೇಕಾಗುತ್ತೆ. ಕೆಲವು ವೇ ಪ್ರೋಟೀನ್ ಎಲ್ಲ ಆಕ್ನಿ ಕಾಸ್ ಆಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಹೀರೋಯಿನ್ ಸಂಜನಾ ಆನಂದ್ ಅವರ ಗ್ಲಾಮರ್ಗೆ ಕಾರಣ ಏನು, ಹಾಗೆಯೇ ಅವರ ವರ್ಕೌಟ್ ಸೀಕ್ರೆಟ್ ಏನು, ಒಂದಷ್ಟು ಅವರ ಹೆಲ್ತ್ ಟಿಪ್ಸ್ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಯಾಕಂತಂದ್ರೆ ಈಗ ಹೀರೋಯಿನ್ ಆಗಿ ಮಿಂಚಬೇಕು ಅಂತಂದ ತಕ್ಷಣ, ಬಿಕಾಸ್ ಯಾಕಂತಂದ್ರೆ ಅದು ಬ್ಯಾಕ್ಗ್ರೌಂಡ್ ಅಲ್ಲಿ ಸಾಕಷ್ಟು ವರ್ಕ್ ಮಾಡಬೇಕಾಗುತ್ತೆ. ವರ್ಕೌಟ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಕೇರ್, ಹೇರ್ ಕೇರ್ ರೂಟೀನ್ ಎಲ್ಲನೂ ಕೂಡ ಸಾಕಷ್ಟು ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೇ ನಮ್ಗೆ ಸಿಗುತ್ತೆ, ನೀವು ಡೈಲಿ ವರ್ಕೌಟ್ ಮಾಡುವಂಥದ್ದು. ಸೊ ನಿಮ್ಮ ಸಂಜನಾ ಆನಂದ್ ಅವರ ವರ್ಕೌಟ್ ಸೀಕ್ರೆಟ್ ಏನು ಅಂತ? ವರ್ಕೌಟ್ ಸೀಕ್ರೆಟ್ ಅಂದ್ರೆ ಐ ಥಿಂಕ್ ಜಿಮ್ ಮಾಡೋರ್ಗೆ ಎಲ್ರಿಗೂ ಒಂದ್ಸಲ ಅದೊಂದು ಅಡಿಕ್ಟ್ ಆಗ್ಬಿಟ್ರೆ ಇಟ್ಸ್ ವೆರಿ ಅಡಿಕ್ಟಿವ್ ಜಿಮ್. ಅದೊಂದು ಫಿಟ್ ಆಗಿ ಫೀಲ್ ಆಗೋದಾಗಿರ್ಬೋದು, ಹೆಲ್ದಿ ಆಗಿರೋದಾಗಿರ್ಬೋದು, ಅದೇ ಕಂಟಿನ್ಯೂ ಮಾಡಿಸ್ಕೊಂಡು ಹೋಗ್ಬಿಡುತ್ತೆ. ಅಂಡ್ ಆಲ್ಸೋ ಕ್ಯಾಮ್ರಾ ಡಿಮಾಂಡ್ ಮಾಡುತ್ತೆ. ನಾವು ಚೂರ್ ಆ ಕಡೆ ಈ ಕಡೆ ಆದ್ರೆ ಕ್ಯಾಮ್ರಾನೇ ತೋರಿಸ್ತಾ ಇರುತ್ತಲ್ಲ. ಸೊ ಇಟ್ಸ್ ಅನ್ ಅಡಿಕ್ಷನ್. ಜಿಮ್ ಇಸ್ ಅನ್ ಅಡಿಕ್ಷನ್. ಅದು ಸಮ್ಟೈಮ್ಸ್ ಶೂಟ್ ಇಲ್ಲದೆ ಇದ್ದಾಗ ಒಂದು 2.5 hours ವರ್ಗೂ ಆಗುತ್ತೆ. ಇಫ್ ಶೂಟ್ ಇದೆ ಅಂತ ಅಂದಾಗ ಅಟ್ಲೀಸ್ಟ್ ಮಿನಿಮಮ್ ಕಾರ್ಡಿಯೋ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತೀನಿ. ಸೊ ಲುಕಿಂಗ್ ಅಂದ್ರೆ ಮಿರರ್ ಅಲ್ಲಿ ನೋಡ್ಕೊಳ್ವಾಗ ದಿ ಬೆಸ್ಟ್, ಚೆನ್ನಾಗಿ ಕಾಣ್ತಿದೀವಿ ಅಟ್ಲೀಸ್ಟ್ ಅನ್ನೋ ಅದೇ ಮೋಟಿವೇಶನ್. ಮಿರರ್, ಮೀ ಇನ್ ದ ಮಿರರ್ ಇಟ್ ಸೆಲ್ಫ್ ಇಸ್ ದ ಮೋಟಿವೇಶನ್. ಜಿಮ್ ಅನ್ನುವಂಥದ್ದು ಅಡಿಕ್ಷನ್ ಅಂತ ಹೇಳಿದ್ರೆ, ಸೊ ಜಿಮ್ ಮಾಡೋದಕ್ಕೆ ಶುರು ಮಾಡಿದಾಗಿಂದ ಸಂಜನಾ ಅವರ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ? ಚೇಂಜಸ್ ತುಂಬಾ ಆಗಿದೆ. ಅಂದ್ರೆ ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ ನಾನು ಸ್ವಲ್ಪ ಪ್ಲಂಪಿ ಇದ್ದೆ ಅಂತಾನೆ ನಂಗೆ ಗೊತ್ತಿಲ್ಲ. ಸಣ್ಣ ಆದಾಗ್ಲೇ ಜನ ಸಣ್ಣ ಡಿಫ್ರೆಂಟ್ ಆಗಿ ಕಾಣ್ತೀರಾ ಅಂತ ಹೇಳುವಾಗ್ಲೇ ನನ್ಗೆ ಇದಾಗಿದ್ದು ಗೊತ್ತಾಗಿತ್ತು. ಸೊ ತುಂಬಾ ಚೇಂಜಸ್ ಇದೆ ಇನ್ ಟರ್ಮ್ಸ್ ಆಫ್ ಹೆಲ್ತ್ ಆಗಿರ್ಬೋದು. ಅಂಡ್ ಹುಡುಗಿರಿಗೆ ತುಂಬಾ ಹಾರ್ಮೋನಲಿ ಬ್ಯಾಲೆನ್ಸಸ್ ಆಗ್ತಾ ಇರುತ್ತೆ. ಸೊ ಅದೆಲ್ಲದು ಆಗಿರ್ಬೋದು, ಒಂದು ಸ್ಟೇಬಲ್ ಆಗುತ್ತೆ, ಪ್ರಾಪರ್ ಆಗುತ್ತೆ. ಜಿಮ್ ಮಾಡುವಾಗ ನೀವು ಒಂದು ಡಯಟ್ ಫಾಲೋ ಮಾಡ್ತಾ ಇರ್ತೀರಾ, ನ್ಯೂಟ್ರಿಷನ್ಸ್ ಚೆನ್ನಾಗಿ ಹೋಗುತ್ತೆ. ಸೊ ಐ ಥಿಂಕ್ ಎಲ್ಲ ರೀತಿಲೂ ಹೆಲ್ಪ್ ಆಗುತ್ತೆ. ಆಕ್ಟರ್ಸ್ಗೆ ಅಂತಾನೆ ಅಲ್ಲ, ಇವತ್ತು ಸೋಷಿಯಲ್ ಮೀಡಿಯಾಲಿ ಎಲ್ಲರೂ ಇನ್ಸ್ಪೈರ್ ಆಗಿ ಅವ್ರವ್ರದೇ ಜಿಮ್ ವರ್ಕೌಟ್ಸ್ ಅಥವಾ ಏನಂತಾರೆ ಮೇಕ್ ಓವರ್ಸ್ ಮಾಡ್ಕೋತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಐ ಥಿಂಕ್ ಎಲ್ಲರೂ ಫಾಲೋ ಮಾಡಿದ್ರೆ ಇಟ್ಸ್ ವೆರಿ ವೆರಿ ಗುಡ್. ಒಂದು ವಿಚಾರವನ್ನ ಹೇಳಿದ್ರೆ, ಲೇಡೀಸ್ಗೆ ಅದು ಕೂಡ ಹಾರ್ಮೋನಿಯಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಇರುತ್ತೆ. ಅದು ಅಲ್ಲದೆ ನಿಮಗೆ ಮಂತ್ಲಿ ಒಂದಷ್ಟು ಕಮಿಟ್ಮೆಂಟ್ಸ್ ಅನ್ನೋದಿರುತ್ತೆ, ಬಿಕಾಸ್ ನಿಮ್ಮ ಒಂದು ಪರ್ಸನಲ್ ಅಂತ ಒಂದು ಸಂದರ್ಭದಲ್ಲಿ ವರ್ಕೌಟ್ ಹೆಂಗ್ ಮಾಡ್ತಿರ್ತೀರಾ ಅಂತ? ನನಗೆ ಪರ್ಸ್ನಲಿ ಆ ಟೈಮಲ್ಲೂ ರೆಸ್ಟ್ ಅಂತ ಏನು ಅಡ್ವೈಸ್ ಮಾಡಿಲ್ಲ. ಅಂದ್ರೆ ಕೆಲವ್ರಿಗೆ ಮಾಡಕ್ ಆಗತ್ತೆ, ಕೆಲವ್ರಿಗೆ ಮಾಡಕ್ ಆಗಲ್ಲ. ಐ ಆಮ್ ಓಕೆ ಡೂಯಿಂಗ್ ಇಟ್. ಕೆಲವು ಸಲ ತುಂಬಾ ಪೇನ್ ಇರುತ್ತೆ, ಆ ಟೈಮಲ್ಲಿ ಹೋಗಕ್ ಹೋಗಲ್ಲ. ಬಟ್ ಅದರ್ವೈಸ್ ನನಗೆ ವರ್ಕೌಟ್ ಮಾಡಿದ್ರೆ ಇನ್ನ ಬೆಟರ್ ಫೀಲ್ ಆಗುತ್ತೆ ನನಗೆ. ಸೊ ಹಾಗಾಗಿ ಐ ವರ್ಕೌಟ್ ಅಟ್ ಲೀಸ್ಟ್ 2-3 days ಆ ಟೈಮಲ್ಲಿ ಕೂಡ. ಪ್ರೋಟೀನ್ಸ್ ಎಲ್ಲ ಯಾವ ರೀತಿ ಕ್ಯಾರಿ ಮಾಡ್ತಿರ್ತಾರೆ? ಬಿಕಾಸ್ ಯಾಕಂತಂದ್ರೆ ಪಾತ್ರಕ್ಕಿಂತ ಪಾತ್ರಕ್ಕೆ ಚೇಂಜಸ್ ಆಗ್ತಾ ಇರಬೇಕಾಗುತ್ತೆ. ಈಗ ಎರಡೆರಡು ಪ್ರಾಜೆಕ್ಟ್ಗಳನ್ನು ಒಪ್ಕೊಂಡಾಗ ಆ ಪಾತ್ರದಲ್ಲೇ ಬೇರೆ ತರ ಕಾಣಿಸ್ಕೋಬೇಕಾಗುತ್ತೆ, ಈ ಪಾತ್ರದಲ್ಲಿ ಇನ್ನೊಂದು ಸಿನಿಮಾದಲ್ಲಿ ಇನ್ನೊಂದು ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ. ಅಂದ್ರೆ ನನಗೆ ಯಾವ ಸಿನಿಮಾಲು ವೇಟ್ ಆಡ್ ಆಗಕ್ಕೆ ಅಥವಾ ವೇಟ್ ರೆಡ್ಯೂಸ್ ಮಾಡಕ್ಕೆ ಏನೂ ಹೇಳಿಲ್ಲ. ಸೊ ಹಾಗಾಗಿ ಆ ಎಕ್ಸ್ಪೆರಿಮೆಂಟ್ಸ್ ನಾನೇನು ಟ್ರೈ ಮಾಡಿಲ್ಲ. ನನ್ನ ಟ್ರೈನರ್ ಏನ್ ಡಯಟ್ ಕೊಟ್ಟಿದ್ದಾರೆ ಸೇಮ್ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ. ನಾನು ಜನರಿಗೆ ರೆಕಮೆಂಡ್ ಮಾಡಲ್ಲ ಪ್ರೋಟೀನ್ ಪೌಡರ್ ಅಥವಾ ಶೇಕ್ಸ್ ಏನು ತಗೋಬ್ಲಿ ಅಂತ ರೆಕಮೆಂಡ್ ಮಾಡಲ್ಲ, ಬೇಡ ಅಂತ ಹೇಳಲ್ಲ. ನನ್ನ ಬಾಡಿಗೆ ಏನ್ ಬೇಕಾಗಿದೆ, ನನ್ನ ಟ್ರೈನರ್ ಏನ್ ಕೊಟ್ಟಿದ್ದಾರೆ ನಾನು ತಗೋತೀನಿ ಅಂತ. ಬಿಕಾಸ್ ಕೆಲವ್ರಿಗೆ ಅದು ಸೂಟ್ ಆಗೋದಿಲ್ಲ. ನಾನು ಮುಂಚೆ ತಗೊಳ್ಳುವಾಗ ಕೆಲವು ವೇ ಪ್ರೋಟೀನ್ ಎಲ್ಲ ಆಕ್ನಿ ಕಾಸ್ ಆಗುತ್ತೆ. ಸೊ ನಾನು ನಿಲ್ಸಿದ್ದೆ ಸ್ವಲ್ಪ ಟೈಮ್ಗೆ. ಸೊ ನಾನು ಇವಾಗ ಬೇರೆದಕ್ಕೆ ಶಿಫ್ಟ್ ಆಗಿದ್ದೀನಿ, ನ್ಯಾಚುರಲ್ ಪ್ರೋಟೀನ್ಸ್ ಶಿಫ್ಟ್ ಆಗಿದ್ದೀನಿ. ಸೊ ಆ ತರ ಬಾಡಿ ಟು ಬಾಡಿ ಡಿಪೆಂಡ್ ಆಗುತ್ತೆ. ಕನ್ಸಲ್ಟ್ ಮಾಡಿ ನಾಲೆಡ್ಜ್ ಸ್ವಲ್ಪ ತಗೊಂಡು ಪ್ರಾಪರ್ ಡಯಟ್ ಮಾಡಿದಾಗ ಐ ಥಿಂಕ್ ದಿ ಬೆಸ್ಟ್ ರಿಸಲ್ಟ್ಸ್ ಇರುತ್ತೆ. ಹುಡುಗಿರಿಗೆ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸಸ್ ಆಗಿರ್ಬೋದು ನನಗೆ ತುಂಬಾ ಕಂಟ್ರೋಲ್ ಅಲ್ಲಿ ಇದೆ ಇವಾಗ. ಸೊ ತುಂಬಾ ಹೆಲ್ಪ್ ಮಾಡುತ್ತೆ ವರ್ಕೌಟ್ ಅಂಡ್ ಡಯಟ್ ಎಲ್ಲ. ಈ ವರ್ಕೌಟ್ ಮಾಡಬೇಕಾದ್ರೆ ಮನುಷ್ಯನಲ್ಲಿ ಒಂದು ಸ್ಟ್ರೆಸ್ ರಿಲೀಫ್ ಅನ್ನುವಂಥದ್ದು ಆಗುತ್ತೆ ಅಂತ ಆಲ್ಮೋಸ್ಟ್ ಸುಮಾರು ಜನ ಡಾಕ್ಟರ್ಸ್ ಹೇಳ್ತಾರೆ. ಬಿಕಾಸ್ ನೀವು ಸ್ಯಾಂಡಲ್ವುಡ್ ಜೊತೆಗೆ ಪರಭಾಷೆಗಳಲ್ಲೂ ಆ್ಯಕ್ಟ್ ಮಾಡ್ತಿರ್ತೀರಾ. ಸೊ ಅಂಥ ಒಂದು ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಎಲ್ಲ ಇರುತ್ತೆ, ಹೆಕ್ಟಿಕ್ ಶೂಟ್ಸ್ ಎಲ್ಲ ಇರುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ವರ್ಕೌಟ್ ಎಷ್ಟು ನಿಮ್ಗೆ ಇಂಪ್ಯಾಕ್ಟ್ ಆಗಿದೆ ಅಂತ? ಸ್ಟ್ರೆಸ್ ರಿಲೀಫ್ ಮಾಡೋದು. ನನಗೆ ನನ್ನ ಆಂಗರ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೋಪ ಅಂತ ಏನಿಲ್ಲ ನನಗೆ, ಬಟ್
ಆಂಗ್ಸೈಟಿ ಆಗುತ್ತೆ ಗೊತ್ತಾ, ಅದೆಲ್ಲ ರಿಲೀಫ್ ಆಗೋದು ಐ ಥಿಂಕ್ ನನಗೆ ಜಿಮ್ ಅಲ್ಲೇ. ಎಲ್ಲ ಏನೇನ್ ಕೋಪ ಅದೇ ಹೊಡೆದು ಮಾಡಿ ವೇಟ್ ಜಾಸ್ತಿ ಇರ್ತಿ, ಸೊ ಇರೋ ಎಲ್ಲ ಎನರ್ಜಿ ಪುಟ್ ಔಟ್ ಮಾಡ್ಬಿಡ್ತೀವಿ. ಸೊ ಬಾಡಿ ಕಾಮ್ ಆಗುತ್ತೆ. ಸೊ ಐ ಥಿಂಕ್ ಅದರಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಆಂಗ್ಸೈಟಿ ಮ್ಯಾನೇಜ್ಮೆಂಟ್ ಅಂಡ್ ಆಂಗರ್ ಮ್ಯಾನೇಜ್ಮೆಂಟ್ ಕೂಡ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಎಸ್, ಸಂಜನಾ ಆನಂದ್ ಅವರ ಸ್ಕಿನ್ ಕೇರ್ ರೊಟೀನ್ ಹೇಗಿರುತ್ತೆ ಅಂತ ನನ್ನ ಸ್ಕಿನ್ ಕೇರ್ ರೊಟೀನ್ ಸ್ಟೆಪ್ಗಳಿದೆ. ಹೇಳಿ. ಅಂದ್ರೆ ನನಗೆ ಇಂಡಸ್ಟ್ರಿಗೆ ಬಂದಾಗ ನಂದು ಈ ಕೆಲವ್ರದ್ದು ದೇವ್ರ ಬ್ಲೆಸ್ಸಿಂಗ್ ಕೊಟ್ಬಿಟ್ಟಿರ್ತಾರೆ, ಏನ್ ಮಾಡಿದ್ರು ಸಖತ್ತಾಗಿರುತ್ತೆ, ಏನು ಆಗಲ್ಲ. ನಂದು ಆತರ ಇಲ್ಲ. ಒಂದು ಮಿಸ್ಟೇಕ್ ಆದ್ರೂ ನನ್ಗೆ ಆಕ್ನಿ ಆಗತ್ತೆ. ಸೊ ನನ್ಗೆ ನನ್ ಡರ್ಮ್ಯಾಟ್ ಒಂದಷ್ಟು ಸೀರಮ್ಸ್ ಇದೆ, ಹೈಲ್ಡ್ರಾನಿಕ್ ಆಸಿಡ್ ಅಂತ ಇದೆ ಹೈಡ್ರೇಷನ್ಗೆ, ನಿಯಾಸಿನಮೈಡ್ ಅಂತ ಬರುತ್ತೆ ಮಾರ್ಕ್ಸ್ಗೆ. ಸೊ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಹಾಗಾಗಿ ನನ್ನ ನೈಟ್ ಸ್ಕಿನ್ ಕೇರ್ ಅದೆಲ್ಲ ಹಚ್ಚಿ ಮೇಕಪ್ ರಿಮೂವ್ ಮಾಡ್ಬೇಕು. ಎಸ್ಪೆಷಲಿ ಎಷ್ಟೇ ಟೈಮ್ ಇಲ್ಲದೆ ಇದ್ರು ಮೇಕಪ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡಿ, ಬೆಳಿಗ್ಗೆ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಬೇಸಿಕ್ ಫಾಲೋ ಮಾಡಿನೇ ಇದು ಮಾಡೋದು. ಒಂದ್ ಚೂರ್ ಮಿಸ್ ಆದ್ರೂ ನಂಗೆ ನೆಕ್ಸ್ಟ್ ಡೇ ಆಕ್ನೇನೋ ಇನ್ನೊಂದೇನೋ ಆಗಿರುತ್ತೆ. ಸೊ ಇದು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.